ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತೊಂದು ನಿಮ್ಮೊಂದು ಫೋಟೋಸ್ ಅಂದರೆ ಹೇಳ್ಬೇಕಾರೆ ನಿಮ್ಮೊಂದು ಮೊಬೈಲ್ ಕ್ಯಾಮ್ರಲ್ಲಿ ಹೊಡೆದಂಥ ಫೋಟೋಸನ್ನು ಹೇಳ್ಬೇಕಾರೆ ನಿಮ್ಮೊಂದು ಫೋಟೋಸನ್ನು ಈಗ ಹೇಳ್ಬೇಕಾದ್ರೆ ನಿಮ್ಮೊಂದು ಫೋಟೋಸು ಮೊಬೈಲ್ ಫೋನಲ್ಲಿ ಹೊಡೆದರೆ ನಿಮ್ಮೊಂದು ಫೋಟೋಸು ಬ್ಲರ್ನಾಗುತ್ತೆ. ಬ್ಲರ್ ಅಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಫೋಟೋಸು ಬ್ಲರ್ನಾಗಿ ಕಾಣುತ್ತೆ. ಆದರೆ ನಿಮ್ಮೊಂದು ಫೋಟೋಸು ನಿಮ್ಮೊಂದು ಮೊಬೈಲಲ್ಲಿ ಹೊಡೆದ ಒಂದು ಫೋಟೋಸು ಸೇಮ್ ನಿಮ್ಮೊಂದು ಈ ಒಂದು ಎಚ್ ಡಿ ಕ್ಯಾಮ್ರಾ ಅಂದರೆ ಒಂದು ಕ್ಯಾಮ್ರಾಯಲ್ಲಿ ಹೊಡೆದಂತೆಯೇ ತುಂಬ ಎಚ್ ಡಿ ಕ್ವಾಲಿಟಿಯಲ್ಲಿ ನಿಮ್ಮ ಒಂದು ಫೋಟೋಸು ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳ್ಬೇಕ್ರಿ ಇವತ್ತು ತುಂಬ ಜನರಿಗೆ ಇದು ಗೊತ್ತೇ ಇರಲ್ಲ. ಯಾಕಂದರೆ ಹೇಳ್ಬೇಕಾರೆ ತುಂಬ ಜನ ಏನು ಮಾಡಿರ್ತಾರೆ, ಅವರೊಂದು ಫೋಟೋಸ್ ಏನು ಮಾಡ್ತಾರೆ, ತುಂಬ ಜನ ಅದು ಅವರೊಂದು ಮೊಬೈಲಲ್ಲಿ ಹೊಡೆದಂಥ ಫೋಟೋಸ್ ಏನಾಗುತ್ತೆ ಅಂದರೆ ಬರ್ನ್ ಆಗುತ್ತೆ. ಅದರಿಂದ ಏನು ತುಂಬ ಜನ ಮಾಡ್ತಾರೆ, ಕ್ಯಾಮ್ರಲ್ಲಿ ಹೊಡಿತಾರೆ, ಆವಾಗ ಫೋಟೋ ಎಚ್ ಡಿ ಆಗಿರುತ್ತೆ. ಅದೇ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ಹೊಡೆದಂಥ ಫೋಟೋಸ್ ಕೂಡ ಎಚ್ ಡಿ ಆಗಿ ಮಾಡಬೇಕು. ನೋಡಿ, ಇದು ನನ್ನೊಂದು ಫೋಟೋಸ್ ನೋಡಿ ಯಾವ ಥರ ಬರ್ನ್ ಆಗಿದೆ. ಇದು ನನ್ನೊಂದು ಮೊಬೈಲಲ್ಲಿ ಹೊಡೆದಂಥ ನನ್ನ ಫೋಟೋಸ್ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ. ಈ ಫೋಟೋಸನ್ನು ನಾನು ನಿಮಗೆ ಯಾವ ರೀತಿ ಎಚ್ ಡಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಫೋಟೋಸನ್ನು ನೀವು ಯಾವ ರೀತಿ ನಿಮ್ಮೊಂದು ಮೊಬೈಲಲ್ಲಿ ಈ ಎಚ್ ಡಿ ಫೋಟೋ ಆಗಿ ಮಾಡ್ಕೋದು, ಕನ್ವರ್ಟ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಇವತ್ತೊಂದು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಅಂತ. ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಈಗ ಸದ್ಯದಲ್ಲಿ ನನ್ನೊಂದು ಈ ವಿಡಿಯೋ ನೋಡೋರು ಎಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ಕೊನೆಯವರೆಗೆ ನೋಡಬೇಕು. ಯಾಕಪ್ಪ ಅಂದರೆ ನಿಮ್ಮೊಂದು ಫೋಟೋಸ್ ಎಚ್ ಡಿ ಆಗಿ ಬರ್ಬೇಕಾದ್ರೆ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡವರೆಗೆ ನೋಡಬೇಕು. ಅದಕ್ಕಿಂತ ಮುಂಚೆ ಹೇಳ್ತೀನಿ, ಈಗ ಸದ್ಯದಲ್ಲಿ ನನ್ನೊಂದು ಚಾನಲ್ 4K ಸಬ್ಸ್ಕ್ರೈಬ್ ರೀಚ್ ಆಗೋಕ್ಕೆ ಬಂದಿದೆ. ಇನ್ನು ಸದ್ಯದಲ್ಲಿ ಅಂದರೆ ಬೇಗ ರೀಚ್ ಆಗೋಕ್ಕೆ ಬಂದಿದೆ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ನನ್ನೊಂದು ಚಾನಲ್ ಯಾರಾದರೂ ಹೊಸಬಿ ನೋಡ್ತಾ ಇದ್ದಾರೆ, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಟನ್ನಂತ ಕ್ಲಿಕ್ ಮಾಡಿ ಅಂತ. ಈಗ ನಾನು ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದು ಫೋಟೋಸ್ ಎಚ್ ಡಿ ಫೋಟೋ ಆಗಿ ಯಾವ ರೀತಿ ನೀವು ಮಾಡೋದು, ಏನೇ ನಿಮ್ಮೊಂದು ಫೋಟೋಸ್ ಯಾವುದೇ ಕಾರಣಕ್ಕೂ ಬ್ಲರ್ನಾಗಲ್ಲ, ಆ ರೀತಿ ನೀವು ಎಚ್ ಡಿ ಫೋಟೋ ಆಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಕ್ಲಿಯರಾಗಿ ಮೊಬೈಲ್ ಅಪ್ಲಿಕೇಶನ್ ಮೊಬೈಲಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ನೀವು ಮಾಡ್ಕೋಬೋದು. ನಿಮ್ಮೊಂದು ಕ್ಯಾಮ್ರಾಯಲ್ಲಿ ಹೊಡೆದಂಥ ಫೋಟೋಸ್ ಕೂಡ ನೀವು ಎಚ್ ಡಿ ಆಗಿ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ಏನಿಲ್ಲ, ಜಸ್ಟ್ ಅದಕ್ಕೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಯಾವುದಂತ ನಾನು ನಿಮಗೆ ಇವತ್ತೊಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಏನೂ ಇಲ್ಲ, ಜಸ್ಟ್ ನೀವು ಹೇಳ್ಬೇಕ್ರೆ ಆ ರೀತಿ ನಿಮ್ಮೊಂದು ಮೊಬೈಲಲ್ಲಿ ಹೊಡೆದಂಥ ಫೋಟೋಸ್ ಎಚ್ ಡಿ ಆಗಿ ಬರಬೇಕಂದ್ರೆ ನೀವು ಏನು ಮಾಡೋಂಗಿಲ್ಲ. ಜಸ್ಟ್ ಹೇಳ್ಬೇಕಾರೆ ನೀವೇನು ಮಾಡ್ಕೊಂಡು ನಿಮ್ಮೊಂದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅಲ್ಲೊಂದು ಅಪ್ಲಿಕೇಶನ್ ಇರುತ್ತೆ. ಅಲ್ಲಿ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಕಾಣ್ತಿದ್ದಾರೆ ರೀನೇಮ್, ಇಲ್ಲಿ ನೋಡಿ ರಿಮೋನಿ ಅಂತ ಇರುತ್ತೆ, ಫೋಟೋಸ್ ಅಂತ ಅಪ್ಲಿಕೇಶನ್. ಈ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಅಪ್ಲಿಕೇಶನು, ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಫ್ರೀ ಆಗಿದೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಏನೂ ಇಲ್ಲ, ಜಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಬನ್ನಿ. ಈಗ ನಾನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದೆ, ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬೇಕಾರೆ. ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹೇಳ್ಬೇಕಾದ್ರೆ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ತೋರಿಸಿದವರು ಅಪ್ಲಿಕೇಶನಲ್ಲಿ ಈ ಥರ ಇದ್ದ ನಿಮ್ಮೊಂದು ಫೋಟೋಸ್ ಬ್ಲರ್ನಿದ್ದ ಫೋಟೋಸ್ ಎಚ್ ಡಿ ಆಗಿ ನೀವು ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವು ಏನೋ ಜಸ್ಟ್ ಲಾಗಿನ್ ಅಂತ ಕೇಳುತ್ತೆ. ನಿಮ್ಮೊಂದು ಜಿಮೇಲ್ ಅಕೌಂಟ್ಲಿ ನೀವು ಲಾಗಿನ್ ಆಗಿ ಬಂದ ತಕ್ಷಣ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ನೋಡಿ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಸ್ವಲ್ಪ ಬರ್ನ್ ಕಾಣ್ತಿದೆ. ಈಗ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ. ಈಗ ನೋಡಿ ಕ್ಲಿಯರ್ ಆಗಿದೆ, ಸ್ವಲ್ಪ ಮೊಬೈಲ್ ಕ್ಯಾಮ್ರಾ ಇದ್ದಿದೆ. ಆನಂತರ ನೋಡಿ, ಇಲ್ಲಿ ಕೆಳಗಡೆ ಕಾಣ್ತಿದ್ದಾರೆ ಇನ್ಶೂರೆನ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಫೋಟೋಸ್ ಕೇಳುತ್ತೆ. ನೀವು ಹೇಳ್ಬೇಕಾರೆ ನಿಮ್ಮೊಂದು ಫೋಟೋಸ್ ಕೇಳುತ್ತೆ. ನೋಡ್ಬೇಕಾದ್ರೆ ನನ್ನೊಂದು ಫೋಟೋಸ್ ಆ್ಯಡ್ ಮಾಡ್ತೀನಿ. ಯಾವುದೊಂದು ಈ ಫೋಟೋಸ್ ಆ್ಯಡ್ ಮಾಡ್ತೀನಿ. ನೋಡಿ, ಈ ಫೋಟೋ ಎಷ್ಟು ಬ್ಲರ್ ಇದೆ ನೀವೇ ನೋಡಬೇಕು. ನೋಡಿ, ಬ್ಲರ್ ಇದೆ ಫೋಟೋ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಫೋಟೋಸ್ ಬೇಕೋ, ನೀವು ಯಾವ ಒಂದು ಫೋಟೋಸ್ ಎಚ್ ಡಿ ಮಾಡಬೇಕು ಅಂತ ಇದ್ದಾರೆ, ಬ್ಲರ್ ನಿರ್ದೆ ನಿಮ್ಮೊಂದು ಫೋಟೋಸ್ ಸೇವ್ ಮಾಡಬೇಕು ಅಂತ ಇದ್ದಾರೆ. ಏನು ಜಸ್ಟ್ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಆನಂತರ ಇಲ್ಲಿ ನಿಮಗೆ OMR ಸಿಂಬಲ್ ಕಾಣುತ್ತಲ್ಲ, ರೆಡ್ ಸಿಂಬಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಯಾಡ್ಸ್ ಪ್ಲೇ ಆಗುತ್ತೆ. ಸ್ವಲ್ಪ ಇದನ್ನಾಗುತ್ತೆ, ಅದು ಕ್ರಿಯೇಟಿವ್ ಟ್ಯಾಕ್ಸ್ ಆಗುತ್ತೆ. ಅದೊಂದು ಸ್ವಲ್ಪ ಯಾಡ್ಸ್ ಪ್ಲೇ ಆಗುತ್ತೆ ನಿಮಗೆ. ಅಂದರೆ ಯಾಡ್ಸ್ ಅಂದರೆ ಅಡ್ವರ್ಟೈಸ್. ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾಡ್ಸ್ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ಹೇಳ್ಬೇಕಾರೆ. ಜಸ್ಟ್ ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ತೀನಿ, ಯಾಕಂದರೆ ನಿಮಗೆ ಗೊತ್ತಿಲ್ಲ ಯೂಟ್ಯೂಬ್ ಕಾಪಿರೈಟ್ ಕ್ಲೇಮ್, ಅದಕ್ಕೋಸ್ಕರ ಈ ಥರ ನಿಮಗೆ ಒಂದು 10-15 ಸೆಕೆಂಡು ಯಾಡ್ಸ್ ಪ್ಲೇ ಆಗುತ್ತೆ. ಹೇಳ್ಬೇಕಾರೆ ಯಾಡ್ಸ್ ಪ್ಲೇ ಆದ ತಕ್ಷಣ ಏನೂ ಇಲ್ಲ, ಜಸ್ಟ್ ನೀವೇನಿಲ್ಲ ಇಲ್ಲಿ ಮೇಲ್ಗಡೆ ಪ್ಲಸ್ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದ್ರ ಮೇಲೆ ಸ್ವಲ್ಪ ಡೌನ್ಲೋಡ್ ಆಗ್ತಿದೆ. ಅದು ಬ್ಯಾಕ್ ಬರ್ತೀನಿ, ಆಟೋಮೆಟಿಕ್ ಡೌನ್ಲೋಡ್ ಆಗ್ತಿದೆ. ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಹೇಳ್ಬೇಕಾರೆ ಇನ್ನೂ ಪ್ರೊಸೆಸಿಂಗ್ ಆಗಿಲ್ಲ, ಸ್ವಲ್ಪ ಲೋಡ್ ಆಗ್ತಿದೆ. ಹೇಳ್ಬೇಕಾರೆ ಕ್ಯಾನ್ಸಲ್ ಮಾಡ್ತೀನಿ. ಈಗ ನೋಡಿ, ನಾನು ನಿಮಗೆ ಫೋಟೋ ತೋರಿಸ್ತೀನಿ. ನೋಡಿ, ಇದು ನನ್ನೊಂದು ಫೋಟೋಸ್ ಯಾವ ಥರ ಇದೆ ನೋಡಿ. ನನ್ನೊಂದು ಫೋಟೋಸ್, ಇದು ನನ್ನೊಂದು ಫೋಟೋಸ್ ಕನ್ನಡ ಟೆಕ್ ಎಡಿಟ್ ಚಾನಲ್ದು. ಇದು ನನ್ನೊಂದು ಫೋಟೋಸ್, ನನ್ನೊಂದು ಮೊಬೈಲ್ ಕ್ಯಾಮ್ರಲ್ಲಿ ಹೊಡೆದಿದ್ದೀನಿ ಫೋಟೋಸ್. ನೋಡಿ, ಇದು ನನ್ನೊಂದು ಮೊಬೈಲಲ್ಲಿ ಹೊಡೆದಿದ್ದು. ಇದು ನೋಡಿ, ಈ ಥರ ಬ್ಲರ್ ಇದೆ ನೋಡಿ. ಇದು ಈ ಥರ ನೋಡಿ ಎಷ್ಟು ಎಚ್ ಡಿ ಬರುತ್ತೆ ನೋಡಿ. ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನಾನು ಯಾವುದೇ ಏನೂ ಮಾಡ್ತಾಯಿಲ್ಲ ನೋಡಿ. ಈ ಅಪ್ಲಿಕೇಶನ್ ಬೆಸ್ಟ್ ಅಪ್ಲಿಕೇಶನ್ ನೋಡಿ. ಈ ಥರ ನೋಡಿ, ಈ ಥರ ಇದ್ದ ಫೋಟೋಸು ನೀವು ಎಚ್ ಡಿಗೆ ನೋಡಿ, ಕ್ಯಾಮ್ರಾ ಸೇಮ್ ನಿಮ್ಮೊಂದು ಕ್ಯಾಮ್ರಾ ಇದ್ದಂಗೆ ನೀವು ಎಚ್ ಡಿ ಫೋಟೋಸ್ ಕನ್ವರ್ಟ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ ಮಾಡ್ಕೊಂಡು. ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ನನ್ನೊಂದು ಫ್ರೆಂಡ್ಸ್ ಫೋಟೋಸ್ ಕೂಡ ತೋರಿಸ್ತೀನಿ ನೋಡಿ.
ಇವ್ರದ್ದು ನೋಡಿ, ಇವ್ರೊಂದು ಫೋಟೋಸ್ ನೋಡಿ ಈ ರೀತಿ ಇದೆ. ಅವ್ರೊಂದು ಫೋಟೋ ಸ್ಟಾರ್ಟಿಂಗ್ ಫೋಟೋ ಕ್ಯಾಮ್ರಾ ಫೋಟೋ ನಾವು ಹೊಡೆದಾಗ ಈ ರೀತಿ ಇದೆ. ಆದರೆ ಈಗ ನೋಡಿ ಫೋಟೋಸ್ ಯಾವ ರೀತಿ ಆಗ್ತಿದೆ, HD ಫೋಟೋ ಆಗ್ತಿದೆ ನೋಡಿ. ನಾನೊಂದು ಫೋಟೋಸ್ ಇನ್ನೊಮ್ಮೆ ನೋಡಿ ಈ ರೀತಿ ಇದ್ದಂಥ ಫೋಟೋಸು ಈ ರೀತಿ ಆಗ್ತಿದೆ ನೋಡಿ. ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ನೀವು ಈ ರೀತಿ ಮಾಡಿ, ನೀವು ಈ ರೀತಿ ನೋಡಿ. ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೊಮ್ಮೆ. ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ಸ್ವಲ್ಪ ನೋಡಿ. ಈ ರೀತಿ ಇದೆ ನನ್ನೊಂದು ಫೋಟೋ. ನಾನು ಕ್ಯಾಮ್ರಾದಲ್ಲಿ ಹೊಡೆದಾಗ ಈ ರೀತಿ ಕಾಣ್ತಿದೆ, ಆದರೆ ಈಗ ನೋಡಿ ಈ ರೀತಿ ಕಾಣ್ತಿದೆ. ಜಸ್ಟ್ ಏನಿಲ್ಲ, ಈ ಥರ ನೀವು ಮಾಡ್ಬೋದು. ಈ ಥರ ಮಾಡಿ ಈಗ ಫೋಟೋ ಏನು ಮಾಡೋಂಗಿಲ್ಲ, ಜಸ್ಟ್ ನಿಮ್ಮ ಫೋಟೋ ಬ್ಲರ್ನ ಯಾವುದೇ ಕಾರಣಕ್ಕೂ ಬ್ಲರ್ನಾಗಲ್ಲ, HD ಆಗಿ ಇರುತ್ತೆ. ಹೇಳ್ಬೇಕಾರೆ ಸೇಮ್ ನೀವು ಒಂದು ಫೋಟೋಸು ನಿಮ್ಮ ಫ್ರೆಂಡ್ಸ್ ಆದರೂ ಸೇಮ್ ಕೇಳ್ತಾರೆ. ಹೇಳ್ಬೇಕಾರೆ ನೀವು ಯಾವ ರೀತಿ ಎಲ್ಲಿ ಕ್ಯಾಮ್ರಾದಲ್ಲಿ ಎಲ್ಲಿ ಹೊಡೆದಿದ್ದಾರೆ ಅಂತ ಈಸಿಯಾಗಿ ಕೇಳಲೇಬೇಕು. ಅಂಥ ಒಂದು ರೀತಿಯಲ್ಲಿ ಇದೆ ಇದು. ಹೇಳ್ಬೇಕಾರೆ ನೀವು ಏನಿಲ್ಲ, ಜಸ್ಟು ಈ ರೀತಿ ಮಾಡಿ ನಿಮ್ಮ ಒಂದು ಫೋಟೋಸು ಇದು ಮಾಡ್ಕೋಬೋದು. ನೋಡಿ ನೋಡಿ ಈ ರೀತಿ ಇದೆ ನೋಡಿ. HD ಆಗಿ ಬರ್ತಾ ಇದೆ ಫೋಟೋ, ಯಾವುದೇ ಕಾರಣಕ್ಕೂ ಏನಿಲ್ಲ. ಜಸ್ಟ್ ಈ ರೀತಿ ಮಾಡಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸಿದ್ದೀನಲ್ಲ, ಆ ರೀತಿ ನೀವು ಈಸಿಯಾಗಿ ಮಾಡ್ಕೋಬೇಕು. ಹೇಳ್ಬೇಕಾರೆ ತುಂಬ ಜನ ನೋಡಿ ಕನ್ಫ್ಯೂಸ್ ನೀವು ಈ ಥರಲ್ಲಿ ಏನೂ ಡೌಟ್ ಇಲ್ಲ ನೋಡಿ. ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇದಿದೆಯಲ್ಲ ಸಿಂಬಲ್ ನೋಡಿ, ಈ ರೀತಿಯ ಫೋಟೋ ನಿಮಗೆ ತೋರಿಸ್ತೀನಿ ನೋಡಿ. ಜೂಮ್ ತಂದು ನೋಡಿ, ಈ ರೀತಿಯ ಫೋಟೋ ಈ ರೀತಿ ಆಗ್ತಿದೆ ನೋಡಿ. ಇಷ್ಟೇ, ಇದರಲ್ಲಿ ತುಂಬ ಅಂದರೆ ತುಂಬ HD ಫೋಟೋ ಆಗುತ್ತೆ. ಹೇಳ್ಬೇಕಂದ್ರೆ ತುಂಬ HD ಫೋಟೋ. ಅದಕ್ಕೆ ಸ್ವಲ್ಪ ಇದಾಗಿತ್ತು, ಬ್ಯಾಕ್ ಬರ್ತೀನಿ ನೋಡಿ. ಈ ಥರ ಇದೆ ಸ್ವಲ್ಪ. ಹೇಳ್ಬೇಕಾರೆ ಈ ಥರ ಇದ್ದಂಥ ಫೋಟೋಸು ಆಗ್ತಿದೆ ನೋಡಿ. ಈ ರೀತಿ ಆಗ್ತಿದೆ ನೋಡ್ಬೇಕಾದ್ರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ನಿಮಗೆ HD ಫೋಟೋ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ಬೇಕಾದ್ರೆ ನೋಡಿ, ಈ ಥರ HD ಫೋಟೋ ಕನ್ವರ್ಟ್ ಆಗುತ್ತೆ. ಈ ರೀತಿ ನಿಮ್ಮೊಂದು HD ಫೋಟೋ ಮಾಡ್ಕೊಂಡ್ರೆ. ಆದರೆ ಬಟ್ ಈ ಫೋಟೋವನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಅಂತ ನಿಮಗೆ ತುಂಬ ಜನ ಗೊತ್ತಿಲ್ಲ. ಏನೂ ಇಲ್ಲ, ಎಕ್ಸ್ಪ್ಲೇನ್ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯಾವ ರೀತಿ ನಿಮ್ಮೊಂದು ಫೋಟೋಸ್ ಡೌನ್ಲೋಡ್ ಮಾಡೋದು. ಏನೂ ಇಲ್ಲ, ಜಸ್ಟ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣ್ತಿದೆ, ಆಗಲೇ ಗೊತ್ತಿದ್ದಿರಬೇಕು. ನಾವು ಸ್ಟಾರ್ಟಿಂಗ್ ಮಾಡಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಇದಾಗುತ್ತೆ ನೋಡಿ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಆ್ಯಡ್ಸ್ ಪ್ಲೇ ಆಗುತ್ತೆ. 5 ಸೆಕೆಂಡ್ ಆ್ಯಡ್ಸ್ ಪ್ಲೇ ಆಗುತ್ತೆ. ಆ್ಯಡ್ಸ್ ಕೊನೆಯವರೆಗೆ ನೀವು ಎಂಡ್ವರೆಗೆ ನೋಡಬೇಕಾಗುತ್ತೆ. ಹೇಳ್ಬೇಕಾರೆ ನೀವು ಎಂಡ್ವರೆಗೆ ನೋಡಿದ ತಕ್ಷಣ ನಿಮಗೊಂದು ಈ ಥರ OMR ಸಿಂಬಲ್ ಕಾಣುತ್ತೆ. ಆಟೋಮೆಟಿಕ್ ಸೇವ್ ಆಗಿರುತ್ತೆ. ನೀವು ನಿಮ್ಮೊಂದು ವಾಟ್ಸಪ್ಗೆ ನಿಮ್ಮೊಂದು ಫ್ರೆಂಡ್ಸ್ ಕೂಡ ಶೇರ್ ಮಾಡೋದು ಈಸಿ ಮಾಡ್ಬೋದು. ಈಗ ಸೇವ್ ಆಗಿದೆ. ಅದು ಸೇವ್ ಆದ ಫೋಟೋಸನ್ನು ಏನು ಮಾಡ್ತೀನಿ, ಜಸ್ಟ್ ನನ್ನೊಂದು ಫೈಲ್ ಮ್ಯಾನೇಜರ್ ಅಪ್ಲಿಕೇಶನಲ್ಲಿ ಓಪನ್ ಮಾಡ್ತೀನಿ ನೋಡಿ. ಈ ಫೋಟೋ ಇಲ್ಲಿ ಸೇವ್ ಆಗಿದೆ ನೋಡಿ. ಇಮೇಜ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಫೋಟೋ ಸೇವ್ ಇದೆ ನೋಡಿ. ಫೋಟೋ ಯಾವ ಥರ ಬಂದಿರುತ್ತೆ ನೋಡಿ. ಎಷ್ಟು HD ಫೋಟೋ ಬಂದಿದೆ ನೋಡಿ. ಯಾವುದಾದ್ರು ಸ್ವಲ್ಪ ಬ್ಲರ್ನ ಕಾಣ್ತಾ ಇದೆಯಾ ಇಲ್ಲ ನೋಡಿ. ನಿಮಗೆ ನೋಡಿ ನನ್ನೊಂದು ಫೋಟೋಸ್ದು ಕೂಡ ನೋಡಿ ಬ್ಲರ್ ಕಾಣ್ತಾ ಇದೆ ನೋಡಿ. ಈ ರೀತಿ ನಿಮ್ಮೊಂದು ಫೋಟೋಸ್ ಕೂಡ HD ಆಗಿ ನೀವು ಎಕ್ಸ್ಪೋರ್ಟ್ ಇದು ಮಾಡ್ಬೋದು. HD ಮಾಡ್ಕೋಬೋದು, ಕನ್ವರ್ಟ್ ಮಾಡ್ಕೋಬೋದು. ಹೇಳ್ಬೇಕಾರೆ ಯಾಕಪ್ಪ ಅಂದರೆ ಹೇಳ್ಬೇಕಾರೆ ತುಂಬ ಜನ ಏನಂತ ತಿಳ್ಕೊಂಡಿರ್ತಾರೆ, ಈ ಮೊಬೈಲಲ್ಲಿ ಹೊಡೆದಂಥ ಫೋಟೋಸ್ ಬ್ಲರ್ ಆಗುತ್ತೆ, ಅದಕ್ಕೋಸ್ಕರ ನಾವು ಕ್ಯಾಮ್ರಲ್ಲಿ ಹೊಡಿಬೇಕು ಅಂತ ಏನೂ ಇಲ್ಲ. ಜಸ್ಟ್ ನೀವು ನಿಮ್ಮೊಂದು ಮೊಬೈಲ್ ಫೋನಲ್ಲಿ ಕೂಡ ನೀವು ಹೊಡ್ಕೊಂಡು ಅದನ್ನು HD ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸ್ವಲ್ಪ ಮೊಬೈಲ್ ಬರ್ತಾಯಿದೆ ಇನ್ನೊಬ್ರದ್ದು, ಅದ್ರ ಕೂಡ ಇದಾಗ್ತಿದೆ. ಇಲ್ಲಿ ನೋಡಿ, ಅದನ್ನು ಬಿಡಿ ನೋಡಿ. ಈ ಥರ HD ಫೋಟೋ ಆಗಿ ಏನು ನೋಡಿ ಬೇರೆ ಆಯಿತು ನೋಡಿ. ಈ ಥರ HD ಫೋಟೋ ಆಗಿ ನಿಮ್ಮೊಂದು ಫೋಟೋಸ್ ಇದಾಗುತ್ತೆ. ಹೇಳ್ಬೇಕ್ರಿ ಈ ಅಪ್ಲಿಕೇಶನಲ್ಲಿ ಮಾತ್ರ ನೀವು ಮಾಡ್ಬೋದು. ನಿಮ್ಮ ಬೇರೆ ಯಾವ ಅಪ್ಲಿಕೇಶನಲ್ಲಿ ಮಾಡೋಕ್ಕಾಗಲ್ಲ. ಹೇಳ್ಬೇಕ್ರಿ ಯಾವುದೇ ಕಾರಣಕ್ಕೆ ನಿಮ್ಮೊಂದು ಫೋಟೋಸ್ ಬ್ಲರ್ನಾಗಲ್ಲ, ಏನೂ ಆಗೋಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಯೂಸ್ಫುಲ್ ಆಗಲಿ ಅಂತ ನನ್ನೊಂದು ಫಾಲೋವರ್ಸ್ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ನನ್ನೊಂದು ಫಾಲೋವರ್ಸ್ ಅಂತಲ್ಲ, ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆಗಲಿ. ಯಾಕಪ್ಪ ಅಂದರೆ ಹೇಳ್ಬೇಕ್ರೆ ನಿಮ್ಮೊಂದು ಫೋಟೋಸ್ HD ಆಗಿ ಉಳಿಬೇಕಾದ್ರೆ ನೀವು ಜಸ್ಟ್ ಈ ರೀತಿ ಈ ಅಪ್ಲಿಕೇಶನಲ್ಲಿ ಮೂಲಕ ನೀವು ಕನ್ವರ್ಟ್ ಮಾಡ್ಕೊಂಡು ನೀವು ಈಸಿಯಾಗಿ HD ಫೋಟೋ ಆಗಿ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇವತ್ತೊಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ದೀನಿ. ಇವತ್ತೊಂದು ವಿಡಿಯೋ ಇಷ್ಟ ಆದರೆ ಇವತ್ತೊಂದು ಬಗ್ಗೆ ಏನಂತ ಕಮೆಂಟ್ ಹಾಕಿ. ಮತ್ತು ಅದ್ರ ಜೊತೆ ಎಲ್ಲರೂ ಕೇಳ್ತೀನಿ, ಪ್ಲೀಸ್ ನನ್ನ ಒಂದು ಚಾನಲ್ಗೆ ಒಂದು ಲೈಕ್ ಮಾಡಿ. ಮತ್ತು ಅದ್ರ ಜೊತೆ ಹೇಳ್ತೀನಿ, ಇನ್ನೂ ನನ್ನೊಂದು ಚಾನಲ್ ಯಾರಾದರೂ ಹೊಸ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸದ್ಯದಲ್ಲಿ ನನ್ನೊಂದು ಚಾನಲ್ 4K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ಕೇಳ್ತಾಯಿದ್ದೀನಿ, ಇವತ್ತೊಂದು ನಿಮಗೆ ಇಷ್ಟ ಆದರೆ ನಿಮ್ಮೊಂದು ಫ್ರೆಂಡ್ಸ್ ಆಗೋದು ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಕನ್ನಡದವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ನಿಮಗೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.